ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಜೀವನದಲ್ಲಿ ಪ್ರತಿಯೊಬ್ಬರೂ ಸಿಹಿಯನ್ನೇ ಬಯಸ್ತಾರೆ. ಕಹಿ ಯಾರಿಗೂ ಬೇಕಾಗಲ್ಲ. ಅದೇ ರೀತಿ ಕೆಲವರಿಗೆ ಸಿಹಿ ತಿಂಡಿಗಳಂದ್ರೆ ಪಂಚಪ್ರಾಣ. ಕೆಲವರಿಗೆ ಅಯ್ಯೋ ಸಿಹಿ ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ. ನಮ್ಮನೆಯಲ್ಲಿ ಸ್ವಲ್ಪ ಸಿಹಿ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ಸುಶಾಂತ್ಗೆ ಕೇಸರಿ ಬಾತ್ ಅಂದ್ರೆ ಪ್ರಾಣ. ಅದಕ್ಕೆ ಇವತ್ತೇನ್ ಮಾಡ್ತಾ ಇದ್ದೀನಿ ಸುಶಾಂತ್? ಬೆಲ್ಲದ ಕೇಸರಿ ಬಾತ್. ಸಕ್ಕರೆ ಸಕ್ಕರೆನೂ ಸಿಹಿ, ಬೆಲ್ಲನೂ ಸಿಹಿ ಅಲ್ವಾ? ಏನ್ ವ್ಯತ್ಯಾಸ ಅಂತ ಕೇಳ್ಬೋದು. ಕೆಲವರು ಆಡು ಮಾತಲ್ಲಿ ಹೇಳ್ತಿರ್ತಾರೆ ಸಕ್ಕರೆಗಿಂತ ಬೆಲ್ಲ ಒಳ್ಳೇದು ಅಂತ. ಅದು ಎಲ್ಲಾ ಸಿಹಿನೇ, ನಾನು ಒಪ್ಕೋತೀನಿ. ಆದ್ರೆ ಬೆಲ್ಲದ ಕೇಸರಿ ಬಾತ್ಗೆ ಒಂದು ಬೇರೆ ತರಹದ ಒಂದು ಫ್ಲೇವರ್, ಅಂದ್ರೆ ಸುಗಂಧ ಇರುತ್ತೆ. ಆಮೇಲೆ ತುಂಬಾ ರುಚಿಯಾಗಿರುತ್ತೆ. ಸಕ್ಕರೆ ಕೇಸರಿ ಬಾತ್ ನಾವು ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಅದಕ್ಕೆ ಬೆಲ್ಲದ ಕೇಸರಿ ಬಾತ್ ಮಾಡೋಣ ಅಂತ ಇವತ್ತು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಸುಶಾಂತ್ ನನಗೆ ಸಹಾಯನೂ ಮಾಡ್ತಾನೆ. ಏನೇನ್ ಸಾಮಾನು ಬೇಕು ಅಂತ ಸುಶಾಂತ್ ಹೇಳ್ತಾನೆ. ಏನೇನ್ ಸಾಮಾನು ಬೇಕು ಸುಶಾಂತ್? ರವಾ. ಏನ್ ರವ ಇದು? ಉಪ್ಪಿಟ್ಟು ರವ, ಮೀಡಿಯಂ ರವ. ಇದು ಬೆಲ್ಲದ ಪುಡಿ, ತುಪ್ಪ, ದ್ರಾಕ್ಷೆ, ಗೋಡಂಬಿ, ಸಕ್ಕರೆ ಪುಡಿ ಅಲ್ಲ, ಇದೇನಿದೆ? ಏಲಕ್ಕಿ ಪುಡಿ. ಕರೆಕ್ಟ್. ಲವಂಗ. ನಾನು ಒಂದು 3 ಲವಂಗ ತಗೊಂಡಿದ್ದೀನಿ. ಆಮೇಲೆ 1 ಚಿಟಿಕೆ ಉಪ್ಪು ಬೇಕು. ಸಿಹಿಗೆ ಉಪ್ಪು, ಖಾರಕ್ಕೆ ಬೆಲ್ಲ. ಇದೆರಡು ಬಿದ್ದಾಗ ಮಾತ್ರ ಅದು ಬ್ಯಾಲೆನ್ಸ್ ಆಗಿ ರುಚಿಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಹಾಗಾಗಿ 1 ಚಿಟಿಕೆ ಉಪ್ಪು ಬೇಕೇ ಬೇಕು. ಬನ್ನಿ ಮಾಡೋಣ ಬೆಲ್ಲದ ಕೇಸರಿ ಬಾತು. ಎಲ್ಲರಿಗೂ ಗೊತ್ತಿರುವಂಥದ್ದೇ, ಅದೇನು ವಿಶೇಷ ತಿಂಡಿ ಅಂತೂ ಅಲ್ವೇ ಅಲ್ಲ. ನನಗೆ ಕೇಸರಿ ಬಾತ್ ಅಂದ್ರೆ ಆಗೋದೇ ಇಲ್ಲ. ನಮ್ಮನೆಯಲ್ಲಿ ನನ್ನ ಯಜಮಾನರಿಗೆ ಸುಶಾಂತ್ಗೆ ತುಂಬಾ ಇಷ್ಟ. ಅದಕ್ಕೆ ಮಾಡೋಣ, ಅವ್ನು ಕೇಳ್ತಾ ಇದ್ದ ಅಂತ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಮಾಡೋಣ ಬೆಲ್ಲದ ಕೇಸರಿ ಬಾತು. ಪಕ್ಕದಲ್ಲಿ ಡ್ರಿಲ್ಲಿಂಗ್ ಶಬ್ದದ ತುಂಬ ಜೋರಾದ ಶಬ್ದ ಇದ್ದದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬೆಲ್ಲದ ಕೇಸರಿ ಬಾತ್ಗೆ ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ತುಪ್ಪ ಹಾಕ್ಕೊಂಡು, ತುಪ್ಪ ಕರಗಿದ ಮೇಲೆ ನಾನು ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ಫ್ರೈ ಆಗಲಿ. ಸುಶಾಂತ್ ಫ್ರೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾನು ಅವನ ಕೈ ಹಿಡ್ಕೊಂಡು ನಿಧಾನಕ್ಕೆ ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಪಕ್ಕದ ಗ್ಯಾಸಲ್ಲಿ ನಾನು ನೀರನ್ನು ಕಾಯಕ್ಕಿಟ್ಟಿದ್ದೀನಿ. 1 ಲೋಟ ರವೆಗೆ ನಾನು 3 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗಾಗಿ ಪಕ್ಕದಲ್ಲಿ ಗ್ಯಾಸ್ ಮೇಲೆ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಈ ಕಡೆ ಸುಶಾಂತ್ ಡ್ರೈ ಫ್ರೂಟ್ ಹುರಿತಾ ಇದ್ದಾನೆ. ಗೋಡಂಬಿ ಹುರಿದು ದ್ರಾಕ್ಷೆ ಹಾಕ್ಕೊಂಡಿದ್ದಾನೆ ಅದಕ್ಕೆ. ಈಗ ಅದು ಕೆಂಪಾದ ತಕ್ಷಣ ಗೋಡಂಬಿ ದ್ರಾಕ್ಷೆಯನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ರವೆ ಬೇಯೋವಾಗ ಅದರ ಕ್ರಿಸ್ಪಿನೆಸ್ ಹೋಗಿಬಿಡತ್ತೆ. ನಿಮಗೆ ಅದು ಕ್ರಿಸ್ಪಿ ಇದ್ದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ತೆಗೆದ ಮೇಲೆ ಆ ಡ್ರೈ ಫ್ರೂಟ್ ಹುರಿಯೋಕ್ಕೆ ಹಾಕ್ಕೊಂಡಿರೋ ತುಪ್ಪಕ್ಕೆ ನಾನು ಲವಂಗ ಹಾಕ್ಕೊಂಡು, ಹಾಗೆ 1 ಕಪ್ಪು ರವೆ, ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತಾರಲ್ಲ, ಅದನ್ನು ತಗೊಂಡಿದ್ದೀನಿ. ಚಿರೋಟಿ ರವದಲ್ಲೂ ನೀವು ಮಾಡ್ಬೋದು. ಚಿರೋಟಿ ರವದಲ್ಲೂ ತುಂಬ ಚೆನ್ನಾಗಾಗತ್ತೆ. ಕೆಲವರು ಹೇಳ್ತಾರೆ ಚಿರೋಟಿ ರವದಲ್ಲಿ ಅಂಟು ಬರುತ್ತೆ ಅಂತ. ಇಲ್ಲ, ಚಿರೋಟಿ ರವದಲ್ಲಿ ಇನ್ನೂ ಚೆನ್ನಾಗಾಗತ್ತೆ. ಆದರೆ ಸ್ವಲ್ಪ ತುಪ್ಪ ಇನ್ನೂ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ನಾನಿವತ್ತು ಉಪ್ಪಿಟ್ಟು ರವದಲ್ಲಿ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ರವವನ್ನು ಸುಮಾರು ಒಂದು 5ರಿಂದ 6 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಇಲ್ಲ. ತುಂಬ ಒಳ್ಳೆಯ ಪರಿಮಳ ಬರೋಕ್ಕೆ ಶುರುವಾಗತ್ತೆ. ಆಗ ನೀವು ಅದಕ್ಕೆ ಕುದಿತಾ ಇರುವ ನೀರನ್ನು, ಅಂದರೆ ನಾನು 1ಕ್ಕೆ 3ರಷ್ಟು ನೀರು ತಗೊಂಡಿದ್ದೀನಿ. 1 ಲೋಟ ರವೆಗೆ 3 ಲೋಟ ನೀರು ತಗೊಂಡಿದ್ದೀನಿ. ಆ ರವೆ ಹಾಕಿ ರವಕ್ಕೆ ನೀರು ಹಾಕಿ ನಾನು ಅದನ್ನು ಬೇಯಿಸ್ಕೋತಾ ಇದ್ದೀನಿ. ಮುಚ್ಚಿ ಇಟ್ಟು ಬೇಯಿಸ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲದ ಪುಡಿ ಉಪಯೋಗಿಸ್ತೀನಿ. ನೆಕ್ಸ್ಟು ನೀವು ಬೆಲ್ಲ ಉಪಯೋಗಿಸೋದಂದರೆ ಕುದಿಯೋ ನೀರಿಗೇ ನೀವು ಬೆಲ್ಲ ಹಾಕಿ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು. ಅದನ್ನು ಇದು ರವೆಗೆ ಸೇರಿಸ್ಕೊಳ್ಬೇಕು. ನೀವು ಬೆಲ್ಲ ಸೇರಿಸ್ಕೊಂಡಾಗ ರವೆ ಬೇಯಲ್ಲ ಅಂತ ಕೆಲವರು ಹೇಳ್ತಾರೆ. ಇಲ್ಲ, ರವೆ ಚೆನ್ನಾಗಿ ಬೇಯತ್ತೆ. ಆದರೆ ಪಾಕ ಬಂದ ಮೇಲೆ ಬೆಲ್ಲದ ಪಾಕಕ್ಕೆ ಹಾಕಿದ್ರೆ ರವೆ ಬೇಯಲ್ಲ. ಇದು ಪಾಕ ಮಾಡ್ಕೊಳ್ಳಲ್ಲ. ಜಸ್ಟ್ ಬೆಲ್ಲವನ್ನು ಬಿಸಿನೀರಲ್ಲಿ ಕರಗಿಸ್ಕೊಂಡು ನೀವು ಆ ಬೆಲ್ಲದ ನೀರನ್ನು ರವೆಗೆ ಹಾಕ್ಕೊಂಡ್ರೆ ರವೆ ಚೆನ್ನಾಗಿ ಬೇಯತ್ತೆ. ನಾನಿಲ್ಲಿ ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕಿದ್ದೀನಿ. ಹಾಕಿ ಒಂದು ಸಲ ರವೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕರಗಕ್ಕೆ ಶುರುವಾಗತ್ತಲ್ಲ, ಆಗ ಸ್ವಲ್ಪ ತುಪ್ಪವನ್ನು ಸೇರಿಸಿದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬಿದ್ದಷ್ಟು
ಕೇಸರಿ ಬಾತು ತುಂಬ ರುಚಿಯಾಗಿರುತ್ತೆ. ಕೆಲವರು ಎಣ್ಣೆಯನ್ನು ಸೇರಿಸ್ತಾರೆ. ನಾನು ಯಾವತ್ತೂ ಎಣ್ಣೆ ಹಾಕಿ ಟ್ರೈಯೇ ಮಾಡಿಲ್ಲ. ನಾನು ಮಾಡಿದ್ರೆ ತುಪ್ಪದಲ್ಲೇ ಮಾಡೋದು, ಇಲ್ಲ ಅಂದರೆ ಮಾಡೋದೇ ಇಲ್ಲ. ಹಾಗೆ ನೀವು ಸ್ವಲ್ಪ ತುಪ್ಪ ಹಾಕಿ, ಹೇಗೂ ನಾವು ನೀರು ಸೇರಿಸಿರ್ತೀವಲ್ಲ, ಬೆಲ್ಲ ಸೇರಿಸಿದ ಮೇಲೆ ಕರಗಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಆ ಬೇಯ್ತಾ ಇದ್ದ ಹಾಗೆ ನೀವು ಮಧ್ಯ ಮಧ್ಯ ತೆಗೆದು ನೋಡಿ. ಅದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸಿದೆ. ಹಾಗೆ ತುಪ್ಪನೂ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ. ತುಪ್ಪ ನಾವು ಇಟ್ಕೊಂಡಿದ್ವಿ, 1 ಕಪ್ ತುಪ್ಪದಷ್ಟು ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು. ಆಮೇಲೆ ಡ್ರೈ ಫ್ರೂಟ್ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೆಲ್ಲದ ಕೇಸರಿ ಬಾತು. ಆ ಸುವಾಸನೆಯೂ ಆ ರುಚಿ ಎಲ್ಲನೂ ಅಷ್ಟೇ. ಒಂದು ಚಿಟಿಕೆ ಉಪ್ಪಂತೂ ಸೇರಿಸಿರ್ತೀವಿ, ಹಾಕಲೇಬೇಕು. ಒಂದು ಚಿಟಿಕೆ ಉಪ್ಪು ಬಿದ್ರೇ ನಿಮಗೆ ಆ ಸಿಹಿಯ ರುಚಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಉಪ್ಪು ಹಾಕಲಿಲ್ಲ ಅಂದರೆ ನಿಮಗೆ ಆ ರುಚಿ ಬರೋದೇ ಇಲ್ಲ. ಮುಚ್ಚಿ ಇಟ್ಟು ಬೇಯಿಸಿದ ನಂತರ ನೀವು ಮುಚ್ಚಳವನ್ನು ತೆಗೆದಾಗ ನೋಡಿ, ಸೈಡಲ್ಲಿ ತುಪ್ಪ ಬಿಟ್ಕೊಳ್ಳೋಕ್ಕೆ ಶುರುವಾಗತ್ತೆ. ಕೇಸರಿ ಬಾತ್ ರೆಡಿಯಾದಾಗ ಸೈಡಿಂದ ನಿಮಗೆ ತುಪ್ಪ ಬಿಟ್ಟಾಗ ಅದು ರೆಡಿಯಾಗಿದೆ ಅಂತ ಲೆಕ್ಕ. ಈಗ ಆಯಿತು, ಚೆನ್ನಾಗಿ ಹದ ಬಂದಿದೆ. ಸ್ವಲ್ಪ ಹೊತ್ತು ನೀವು ಸಿಮ್ಮಲ್ಲಿ ಮುಚ್ಚಿ ಇಟ್ಟಾಗ ಅದು ಪಾಕ ಥರ ಬರುತ್ತೆ. ಸೈಡೆಲ್ಲ ತುಪ್ಪ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಆಗ ನಿಮಗೆ ಚೆನ್ನಾಗಾಗಿದೆ ಅಂತ ಲೆಕ್ಕ. ಈಗ ಚೆನ್ನಾಗಾಯಿತು, ಸಾಕು. ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಒಂದು 2 ನಿಮಿಷ ನೀವು ಆರಕ್ಕೆ ಬಿಟ್ಟರೆ ಆಮೇಲೆ ನೀವು ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಅಥವಾ ಬಾದಾಮಿ ಹುರಿದು ಇಡ್ಬೋದು. ಅವ್ರಿಗೆ ತುಂಬ ಇಷ್ಟವಾದ ತಿಂಡಿ ಬೆಲ್ಲದ ಕೇಸರಿ ಬಾತು. ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸಿರೋದು. ನಾನಿವತ್ತು ಒಪ್ಪಿಟ್ಟು ರವ, ಮೀಡಿಯಂ ರವದಲ್ಲಿ ಮಾಡಿದ್ದೀನಿ. ನೀವು ಚಿರೋಟಿ ರವದಲ್ಲಿ ಬೇಕಾದರೂ ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ, ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ನಮಸ್ಕಾರ. ಹೇಗಿದೆ ಸುಶಾಂತ್? ಸೂಪರ್. ಚೆನ್ನಾಗಿದೆಯಾ? ತಿನ್ನು.